ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಸಂಘದ ಗ್ರಾಮ ಘಟಕದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂತನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಿರಿಯ ಕಾಂಗ್ರೆಸ್ ಮುಖಂಡ ಬಿಎಂ ಸತೀಶ್ ಅವರು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿ, ಸಮಾನತೆಯ ಹರಿಕಾರು ಆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ ಸಮಾನತೆಗೆ ಮುಂದಾಗಿರುವ ಗ್ರಾಮದ ಅಂಬೇಡ್ಕರ್ ಸಂಘದ ಯುವಕರ ಕಾರ್ಯ ಶ್ಲಾಘನೀಯ. ಅದರಂತೆ ಎಲ್ಲ ಜನಾಂಗದೊಂದಿಗೆ ಸಾಮರಸ್ಯದೊಂದಿಗೆ ಜೀವನ ಸಾಗಿಸುವುದರೊಂದಿಗೆ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಮಟ್ಟ ಸುಧಾರಣೆಯಾಗುತ್ತೆ ಅಂತ ಹೇಳಿದ್ರು. ಅಂಬೇಡ್ಕರ್ ಸಂಘದ ತಾಲೂಕಾಧ್ಯಕ್ಷ ಡಾಕ್ಟರ್ ಕೊಡ್ಲೆ ಮಲ್ಲಿಕಾರ್ಜುನ್ ಮಾತನಾಡಿ, ಹಲವು ವರ್ಷಗಳ ಹಿಂದೆಯೇ ನಿಮ್ಮ ಗ್ರಾಮದಲ್ಲಿನ ಶೋಷಿತ ಜನರಲ್ಲಿನ ಕೀಳರಿಮೆಯನ್ನ ಹೋಗಲಾಡಿಸುವ ಕಾರ್ಯಕ್ಕೆ ಮುಂದಾಗಿದ್ವಿ. ಆದರೆ ಅಂದು ಸಫಲವಾಗಿರಲಿಲ್ಲ. ಅಂತಹ ಕಾರ್ಯವನ್ನ ವಿದ್ಯಾವಂತ ಯುವಕರು ಮಾಡಿದ್ದಾರೆ. ಸಮುದಾಯದ ಕ್ಷೇಮಾಭಿವೃದ್ಧಿ ಸಂಘಟನೆ ಇರಬೇಕೇ ಹೊರತು ಅನ್ಯರ ಮೇಲೆ ದೌರ್ಜನ್ಯಕ್ಕೆ ಯಾರು ಕೂಡ ಮುಂದಾಗಬಾರದು ಎಂದರು. ಗ್ರಾಮದ ಸರ್ಕಾರಿ ಶಾಲೆಯ ಮುಂಭಾಗದಿಂದ ಕಳಸವನ್ನ ಹಿಡಿದ ಸುಮಂಗಲಿಯರು ಹಾಗೂ ವಿವಿಧ ವಾದ್ಯಗಳಿಂದ ಯುವಕರು ಗಣ್ಯರನ್ನ ಸ್ವಾಗತಿಸಿ ಅಗಸೆವರೆಗೆ ಮೆರವಣಿಗೆ ಮಾಡಿ ನಂತರ ಪುತ್ಥಳಿ ಅನಾವರಣಗೊಳಿಸಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ನಾವೆಲ್ಲ ಅದನ್ನ ಸಂವಿಧಾನದಲ್ಲಿ ಬರೆದುಕೊಟ್ಟಂತ ಪೀಠಿಕೆಯನ್ನ ಇವತ್ತು ನಾವೆಲ್ಲ ಸಮರ್ಪಣೆ ಮಾಡಿ ಅಂಬೇಡ್ಕರ್ ಅವರ ಸಿದ್ಧಾಂತ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಮಟ್ಟ ಸುಧಾರಣೆಯಾಗಿ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಸಮಾಜಕ್ಕೆ ಮುಖವಾಗಿ ಜೀವನ ಮಾಡಲಿಕ್ಕೆ ಒಂದು ಮಹತ್ತರವಾದ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಈ ಮೂರನ್ನು ಪಡೆದಾಗ ಮಾತ್ರ ಆಗತ್ತಂತ ಅಂಬೇಡ್ಕರ್ ಅವರು ಅಂದಿನ ದಿನಗಳಲ್ಲೇ ನಮಗೆ ತಿಳಿಸಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಅಂಬೇಡ್ಕರ್ ಯುವಕ ಸಂಘದ ಬೈರಾಪುರ ಘಟಕದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿ ಭಾಳ ಒಳ್ಳೆಯ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಹ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದವ್ರ ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿವಸದಲ್ಲಿ ಅಂಬೇಡ್ಕರ್ ಯುವ ಸಂಘ ಚೆನ್ನಾಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರೂ ಹೊಲಿಸಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಅಂಬೇಡ್ಕರ್. ಅವರು ಅಷ್ಟೇ ಬರ್ತಾ ಇರಲಿಲ್ಲ, ಬೇರೆ ಬೇರೆ ಎಲ್ಲ ಬಂದವ ನಮ್ಮ ಜೊತೆ ಇದ್ದಾರೆ. ಎಲ್ಲ ತಾಲೂಕಿನಲ್ಲಿ ಹೋದ್ರು ಕೂಡ ಹಣ ಅಂತ ಬರ್ತಾರೆ. ಈ ಎರಡು ಗ್ರಾಮ ನಮಗೆ ಬರ್ತಾ ಇರ್ಲಿಲ್ಲ. ನಾವು ಸತೀಶ್ ಸೈಡ್ ಭಾಳ ಗಾಬರಿ ಆದೀವಿ. ಮೊನ್ನೆ ಹಲಮನೂರ ಮೆರವಣಿಗೆ ಮಾಡಿದ್ರೆ ಅಲ್ಲಿ ಹಂಗ ದೊಡ್ಡ ಮೆರವಣಿಗೆ ಎಲ್ಲ ಮನೆಗೆ ಹೋಳಿಗೆ ಮಾಡ್ಕೊಂಡಾರ. ಕೈಲಾದವರು ಕೇಸರಿ ಭಾತ್ ಮಾಡ್ಕೊಂಡಿದ್ರು. ತುಂಬ ನನಗೆ ಖುಷಿ ಆಯ್ತು. ಇವತ್ತು ನಿಜವಾಗಲೂ ಆ ಪುಣ್ಯಾತ್ಮ ಅಂಬೇಡ್ಕರ್ ಮಾಡಿದಂಥ ಒಂದು ಪುಣ್ಯ ಕಾರ್ಯ ಇವತ್ತು ಈ ಗ್ರಾಮದಲ್ಲಿ ನಿಮ್ಮೆಲ್ಲ ಮಕ್ಕ ನೋಡ್ತಿದ್ರು ಭಾಳ ಖುಷಿ ಅನಿಸಿದೆ. ನಾವು ಬಂದ ತಕ್ಷಣ ಇವ್ರು ನಮ್ಮವ್ರು ನೋಡಂತ ತಕ್ಷಣ ಕಂಡಿರ್ತೀವಿ. ಏನ್ ಬರ್ತಾರೆ ಹೌದಲ್ಲ, ಇವತ್ತು ನೋಡಿದ್ರೆ ಅಕ್ಷರವಾಗಿ ಕಾಣ್ತಾ ಇದ್ರೆ ಈ ಮುದ್ದಾದ ಮಕ್ಕಳು ಎಷ್ಟು ಚೆನ್ನಾಗಿ ಬಂದರು, ಎಷ್ಟು ಚೆನ್ನಾಗಿ. ನನ್ನ ಜನ್ಮ ಮತ್ತು ನನ್ನ ಹೋರಾಟ ಅಂದ್ರೆ ನನಗೀಗ 55 ವರ್ಷ. ನಾನು ಕಳೆದ 30 ವರ್ಷದ ಹಿಂದೆ ನಿಮ್ಮ ಗ್ರಾಮಕ್ಕೆ ಸೈಕಲ್ಗಳು ಹಾಕ್ಕೊಂಡು ಬಂದಿದ್ದೀವಿ. ಅವತ್ತಿನ ದಿನ ಆ ಗೋವಿಂದಪ್ಪ ಸ್ವಲ್ಪ ಬರ್ತಿದ್ದ. ಗೋವಿಂದಪ್ಪ ನಿನ್ನ ಮೇಲೆ ಯಾಕೆ ಬಂದಿಲ್ಲ? ಮೇಲೆ ಬಾ, ನಮ್ಮ ಜನಾಂಗದ ಈ ಏನು ವನಮಾದಿಗರು ಜನಾಂಗ ಇದಾರಲ್ಲ ಅವ್ರನ್ನೆಲ್ಲವ್ರನ್ನ ಭೇಟಿ ಆಗೋಕ್ಕೆ ನಾನು, ನಮ್ಮ ಗೆಳೆಯರು, ನಮ್ಮ ರಾಮಪ್ಪ ಮತ್ತು ಇಲ್ಲಿ ದರ್ಗಪ್ಪ ಅಂತೇಳಿ ನಾವು ಸೈಕಲ್ಗಳು ಹಾಕ್ಕೊಂಡ್ ಬಂದಿದ್ದೀವಿ. ಕೆಲವರಿಗೆ ನೆನಪೈತೆ ಇಲ್ಲ ಗೊತ್ತಿಲ್ಲ. ಬಂದಿದೆ ಮಾರಮ್ಮ ಕೂಡ ಕೂತ್ಕೊಂಡು ಹೇಳ್ತಾ ಇದ್ದೀವಿ, ನೀವು ಮುಂದೆ ಬರ್ರಿ, ನೀವು ಭಾಳ ಹಿಂದುಳಿದಿದ್ರಿ, ಇಲ್ಲೆಲ್ಲ ನೀವು ಭಯದಿಂದ ಬದುಕ್ತಾ ಇದ್ರಿ, ಭಯದಿಂದ ಬದುಕಬೇಡಿ. ನಮ್ಮಪ್ಪ ಅಂಬೇಡ್ಕರ್ ಅಂತ ಒಂದು ಕಾನೂನು ಬರೆದಿದ್ದಾನೆ, ಅದರ ಅಡಿಯಲ್ಲಿ ಎಲ್ಲರೂ ಕೂಡ ನಾವು ಹೊರ ಬರಬೇಕು, ಮಕ್ಕಳನ್ನ ಓದಿಸ್ಬೇಕು ಅಂತೇಳಿ ನಾನು ಪ್ರತಿ ಸಲ ಬಂದು ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತು ಸಂತೋಷ ಆಗ್ತದೆ ನನಗೆ. ಏನು ನಾನು ಯಾವಾಗ ಈ ಜನರಿಗೆ ಜ್ಞಾನ ಉದಯ ಆಗ್ತದೋ, ಯಾವಾಗ ಬುದ್ಧಿ ಬರ್ತದೆ, ಯಾಕೆ ಬರಲ್ಲ ಈ ಜನ ಅಂತ ಒಂದು ನನಗೆ ಅವತ್ತು ಭಾಳ ನೋವಿನಿಂದ ಈ ಊರಿನಿಂದ ಮತ್ತೆ ಮುಂದಿನ ಊರಿಗೆ ಹೋದಿವಿ ನಾವು ಕರೂರಿಗೆ. ಅವತ್ತು ನೋವು ಆಗಿದ್ದು ಇವತ್ತು ಭಾಳ ಖುಷಿ ಆಗಿದೆ. ಅದ್ಭುತ ಥರ ವಾತಾವರಣ ನೋಡಿದ್ವಿ ನಿಮ್ಮನ್ನೆಲ್ಲ. ನಮ್ಮ ಚಿಕ್ಕ ಮಕ್ಕಳೆಲ್ಲ ಒಳ್ಳೆ ರೆಡಿಯಾಗಿ ಮುದ್ದಾಗೆ ಇದ್ದಾರೆ. ನಮ್ಮ ನನಗೆ ಅನಿಸ್ತು ಬಹಳ ತುಂಬಾ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ. ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಸನ್ಮಾನಿಸಲಾಗಿದೆ. ಇದೇ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗೋವಿಂದಪ್ಪ, ಸದಸ್ಯ ನಾಗೇಂದ್ರ, ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷ ಮುನಿಸ್ವಾಮಿ, ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಆದ ರಾಮಪ್ಪ, ದರ್ಗಪ್ಪ, ಲಕ್ಷ್ಮಣ್ ಭಂಡಾರಿ, ನಂದೀಶ, ಗ್ರಾಮ ಘಟಕದ ಅಧ್ಯಕ್ಷ ಜಡೇಶ ಎಂ, ಉಪಾಧ್ಯಕ್ಷ ಶೇಖರ್, ಪ್ರಧಾನ ಕಾರ್ಯದರ್ಶಿ ಈರಣ್ಣ, ಸಹ ಕಾರ್ಯದರ್ಶಿ ಮಂಜುನಾಥ್, ಸಂತೋಷ್ ಖಜಾಂಚಿ, ಶಿವರಾಜ್ ಸದಸ್ಯರು, ಇನ್ನಿತರ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.
ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.